ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಕ್ಲಿ ರೆಸಿಪಿ. ಬಟ್ ಈ ರೀತಿ ನಾನು ಹೇಳೋ ರೀತಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಕಲ್ಲರು ಅದೇ ಕಲರ್, ವೈಟ್ ಕಲರ್ ಇರುತ್ತೆ. ನೋಡೋದಕ್ಕೂ ಟೇಸ್ಟ್ ವೈಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ ಈ ರೆಸಿಪಿನ. ಇದನ್ನು ನಾನು ಅಕ್ಕಿನ ಅರ್ಧ ಕೆ ಜಿ ಅಕ್ಕಿ ತಗೊಂಡು ಒಂದು 4 ಅವರ್ಸ್ ಅದನ್ನು ನೆನೆಸಿ, ನೆಕ್ಸ್ಟು ನಾನು ನೀರು ಸಪ್ರೇಟ್ ಮತ್ತು ಅಕ್ಕಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅಕ್ಕಿ ಅದು ನೆನೆಸಿರೋ ನೀರನ್ನ ತೆಗೆದಾಕ್ಬಿಡಿ. ಇದನ್ನು ಒಂದು 10 ನಿಮಿಷ ಹೀಗೆ ಬಿಟ್ಟು ಆ ನೀರೆಲ್ಲ ಇಳ್ಕೊಳ್ಳುತ್ತಲ್ಲ, ಅದಾದಮೇಲೆ ಒಂದು ಮಡಿ ಬಟ್ಟೆಗೆ ಫ್ಯಾನ್ ಕೆಳಗಡೆ ಫ್ಯಾನ್ ಆನ್ ಮಾಡಿ ಒಂದು ಮಡಿ ಬಟ್ಟೆ ಮೇಲೆ ಅದನ್ನು ಆರಕ್ಕೆ ಬಿಟ್ಬಿಡಿ. ಆ ಅಕ್ಕಿ ಹೇಗಿರಬೇಕು ಅಂದರೆ, ಈಗ ಮುಟ್ಟು ನೋಡಿದಾಗ ಕೈಗೆ ತ್ಯಾವುದು ಅಂಶ ಇರುತ್ತಲ್ಲ ಅದನ್ನು ಅಂಟ್ಕೋಬಾರ್ದು ಅಷ್ಟೇ. ಅದು ಡ್ರೈ ಆಗಿದ್ದರೆ ಸಾಕು. ಅದನ್ನು ನಾವು ಮಿಕ್ಸಿ ಮಾಡಬೇಕಾದ್ರೆ 2 ಹಿಡಿ ಕಡಲೆ, ಒಂದು 4 ಸ್ಪೂನು ಕಪ್ಪುದು ಮೆಣಸು ಬರುತ್ತಲ್ಲ ಅದನ್ನು ಹಾಕಿ ನೀವು ಪೌಡ್ರು ಮಾಡಿ. ಇವಿಷ್ಟು 3 ಅಕ್ಕಿ, 2 ಹಿಡಿ ಕಡಲೆ, ಒಂದು 4 ಸ್ಪೂನ್ ಕಪ್ಪು ಮೆಣಸು ಇಷ್ಟನ್ನು ಪೌಡ್ರು ಮಾಡಿ, ನೆಕ್ಸ್ಟು ನಾವು ಒಂದು ಬಾಣಲಿ ತಗೊಂಡು 1 ಸ್ಪೂನ್ ಗಟ್ಟಿ ತುಪ್ಪ ಆದರೆ 1 ಸ್ಪೂನು, ಎಣ್ಣೆ ಟೈಪ್ ಆದರೆ ಮೆಲ್ಟ್ ಆಗಿದೆ ತುಪ್ಪ 2 ಸ್ಪೂನ್ ಹಾಕಿ. ಅಷ್ಟು ಹಾಕಿ ಅರ್ಧ, ಈಗ 2 ಪಾವು ಅಕ್ಕಿ ಅಂದರೆ ನಾವು ಡಿವೈಡ್ ಮಾಡ್ಕೊಳ್ಳಿ, 2 ಸಲ ಅದನ್ನು ಬಿಸಿ ಮಾಡಬೇಕು. ಆ ಹಿಟ್ಟನ್ನ ಬಿಸಿ ಮಾಡಬೇಕಾದ್ರೆ ಕಲ್ಲರ್ ಚೇಂಜ್ ಆಗೋವಂಥ ನೆಸೆಸಿಟಿ ಇರಲ್ಲ. ಕೈಲಿ ಮುಟ್ಟಿದರೆ ಬಿಸಿ ಇರಬೇಕು, ಹಿಂಗೆ ಮುಟ್ಟೋಕ್ಕಾಗಬಾರ್ದು, ಅಷ್ಟೇ ಸಾಕು. ಇದು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ಥರ ಗಮ್ಮನೋ ಥರ ಬೇಡ. ಕೈಗೆ ಹಿಂಗೆ ಮುಟ್ಟಿದ ತಕ್ಷಣ ಇಟ್ಕೊಳ್ಳೋಕ್ಕಾಗಬಾರ್ದು, ಬಿಸಿ ಇರಬೇಕು. ಅಷ್ಟನ್ನು ಫ್ರೈ ಮಾಡಿ ಒಂದು ಕಡೆಗೆ ಎತ್ತಿಟ್ಕೊಳ್ಳಿ. 2 ಸಲನೂ ನಾನು 2 ಸ್ಪೂನ್ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಅದಕ್ಕೆ ಆ ಅಕ್ಕಿ ಹಿಟ್ಟಿಗೆ ವೈಟ್ ಎಳ್ಳಿರುತ್ತಲ್ಲ ಅದನ್ನು ಫ್ರೈ ಮಾಡಿ ಡ್ರೈ ರೋಸ್ಟ್ ಮಾಡಿ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಹಾಕಬೇಕಾದ್ರೆ ನಾವು ಉದ್ದಿನಬೇಳೆ, ನೆಕ್ಸ್ಟ್ ನಾವು ಉದ್ದಿನಬೇಳೆ 1.5 ಕಪ್ಪು, ಕಾಫಿ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ನಾವು 1.5 ಕಪ್ಪು ಉದ್ದಿನಬೇಳೆ ಹಾಕಿದ್ದೀವಿ. ಉದ್ದಿನಬೇಳೆನ ನೀಟಾಗಿ ತೊಳೆದು ಒಂದು 5ರಿಂದ 6 ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ, ಉದ್ದಿನಬೇಳೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ 3 ವಿಷಲ್ ಹಾಕಿಸಿ, ಆ ಉದ್ದಿನಬೇಳೆ ತಣ್ಣಗಾದ್ಮೇಲೆ ನೀವು ಮಿಕ್ಸಿಲಿ ರುಬ್ಬಿಬಿಡಬೇಕು. ನುಣ್ಣಗೆ ರುಬ್ಬಿದ ಮೇಲೆ ಆ ಉದ್ದಿನಬೇಳೆಯಿಂದ ಅಕ್ಕಿ ಹಿಟ್ಟನ್ನ ನಾವು ಫ್ರೈ ಮಾಡಿರ್ತೀವಲ್ಲ ಚಕ್ಲಿ ಹಿಟ್ಟು, ಅದಕ್ಕೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಈಗ ನಾದ್ತಾ ಇದ್ದೀವಲ್ಲ, ಈ ರೀತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಹೋದರೆ ನಿಮಗೇನಾದರೂ ಉದ್ದಿನಬೇಳೆದು ಆ ಪೇಸ್ಟು ಸಾಕಾಗಲಿಲ್ಲ ಅಂದರೆ ಬಿಸಿ ನೀರು ಹಾಕ್ಕೊಳ್ಳಿ. ಉದ್ದಿನಬೇಳೆದು ಆ ರುಬ್ಬಿರೋ ಪೇಸ್ಟ್ ಕರೆಕ್ಟ್ ಇದೆ ಅಂದರೆ ಓಕೆ, ಅಷ್ಟೇ ಸಾಕು. ಚಪಾತಿ ಹಿಟ್ಟಿರುತ್ತಲ್ಲ ಆ ರೀತಿ ನೀವು ಕಲಸಿ 1 ಗಂಟೆ ಕಾಲ ಆ ಹಿಟ್ಟನ್ನ ರೆಸ್ಟಲ್ಲಿ ಇಟ್ಬಿಡಿ. ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡಿ. ಮತ್ತು 1 ಗಂಟೆ ಆದಮೇಲೆ ಒಂದು ಮಡಿ ಬಟ್ಟೆ ಹಾಕ್ಕೊಂಡು ಚಕ್ಲಿದು ಮಾಡೋ ಇದಿರುತ್ತಲ್ಲ, ಚಕ್ಲಿ ಬಿಲ್ಲೆ ಇರುತ್ತಲ್ಲ ಅದರೊಳಗಡೆಗೆ ಎಣ್ಣೆ ಹಾಕಿ ಒಂದೊಂದು ಉಂಡೆ, ಎಷ್ಟೆಷ್ಟು ಚಕ್ಲಿ ಒಳ್ಳೆ ಹಿಡಿಯುತ್ತೆ ಅಷ್ಟಷ್ಟು ಉಂಡೆ ಮಾಡಿ ಆ ಚಕ್ಲಿ ಹಿಟ್ಟಿಗೆ ಹಾಕಿ, ಆ ಒಳ್ಳಿಗೆ ಹಾಕಿ ಒಂದೊಂದೇ ನಿಧಾನಕ್ಕೆ ಚಕ್ಲಿ ಮಾಡೋದ್ರಿಂದ ಅಷ್ಟು ತುಂಬ ರುಚಿಯಾಗಿ ಬರುತ್ತೆ. ಶೇಪ್ ವೈಸ್ ಆಗಲಿ ಆ್ಯಕ್ಚುಲಿ ಕೆಟ್ಟೋಗಲ್ಲ, ಅದು ಪರ್ಫೆಕ್ಟಾಗಿದೆ. ನೀವು ಈ ರೀತಿ ಮಾಡೋದ್ರಿಂದ ಚಕ್ಲಿ ಒತ್ತಬೇಕಾದ್ರೆ ಒತ್ತಕ್ಕೆ ಬರಲ್ಲ, ಇಲ್ಲ ಚಕ್ಲಿ ಗಟ್ಟಿ ಆಗುತ್ತೆ, ಇಲ್ಲ ಏನು ಬ್ರೌನ್ ಕಲರ್ ಒಂಥರ ಕಲರ್ ಚೇಂಜ್ ಆಗುತ್ತೆ, ಆ ರೀತಿ ಏನೂ ಆಗಲ್ಲ. ವೈಟ್ ಕಲರ್ ಇರುತ್ತೆ, ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿರುತ್ತೆ, ಸಾಫ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋವಂಥ ಚಕ್ಲಿ ಇದು. ಆ್ಯಕ್ಚುಲಿ ಮೆತ್ತಗಾಗುತ್ತೆ ಅಂತ ಆಗಲಿ, ಇಲ್ಲ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಕಳ್ಳೋಗುತ್ತೆ ಅಂತನಾಗಲಿ ಯಾವುದೇ ರೀತಿ ಕಂಪ್ಲೇಂಟ್ ಇರಲ್ಲ ಇದರಲ್ಲಿ. ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನಾನು ಹೇಳಿದ ಮೆಥಡಲ್ಲಿ ನೀವು ಮಾಡೋದ್ರಿಂದ ಖಂಡಿತ ಒಂದು ಸ್ವಲ್ಪನೂ ನಿಮಗೆ ಕಂಪ್ಲೇಂಟ್ ಇರಲ್ಲ. ಏನಾದರೂ ಡೌಟ್ ಇದೆ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ಫಸ್ಟ್ ಒಂದು ಸಲ ನಾನು ಮಾಡಿದ್ದೆ, ವೀಣಾ ಅವರು ನೀವು ಮೆಷರ್ಮೆಂಟೇ ಹೇಳಿಲ್ಲ ಅಂತ ಹೇಳಿದರು ಆ್ಯಕ್ಚುಲಿ. ಹಾಗಾಗಿ ಈ ಸಲ ನಾನು ಮೆಷರ್ಮೆಂಟ್ ಸಮೇತ ನಾನು ಹೇಳಿದ್ದೀನಿ. ಬಟ್ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಹಬ್ಬ ಎಲ್ಲ ಬರ್ತಾಯಿದೆಯಲ್ಲ, ಮತ್ತು ಸಂಜೆ ಟೈಮ್ ಸ್ನ್ಯಾಕ್ಸ್ ಥರನೂ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದನ್ನು ಮಾಡ್ಕೊಂಡ್ರಿ ಅಂದರೆ ಖಂಡಿತ ನೀವು ಪದೇ ಪದೇ ಮಾಡ್ತೀರ. ನೋಡಿ, ಒಂದೊಂದೇ ಚಕ್ಲಿನ ಹೀಗೆ ಈ ಶೇಪಲ್ಲಿ ನೀವು ಒತ್ತಾ ಇರಬೇಕು. ಇದೆಲ್ಲ ಆದಮೇಲೆ ಕಾದಿರೋ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿರಬೇಕು ಪಕ್ಕದಲ್ಲಿ. ಉರಿ ಜಾಸ್ತಿ ಇರಬಾರ್ದು, ಇಲ್ಲ ಕಡಿಮೆ ಇರಬಾರ್ದು.
ಒಂದೇ ಮೀಡಿಯಮ್ ಆಗಿರಬೇಕು. ನೋಡಿ ಒಂದೊಂದೇ ಚಕ್ಲಿ ಹಾಕ್ತಾ ಬರ್ರಿ. ಎಣ್ಣೆ ಕಾದಿರೋ ಎಣ್ಣೆಗೆ ಈ ರೀತಿ. ಆದರೆ ನೀವು ಚಕ್ಲಿ ಹಾಕಿದ ತಕ್ಷಣವೇ ಮತ್ತೆ ಮಗ್ಚಬಾರ್ದು. ಎಣ್ಣೆ ಬಬಲ್ ಬರುತ್ತಲ್ಲ, ಇದ್ರ ಮೆಥಡ್ ಒಂದೇನು ಗೊತ್ತಾ, ಬಬಲ್ ಬರುತ್ತಲ್ಲ ಈ ರೀತಿ ಎಣ್ಣೆ ಚಕ್ಲಿ ಹಾಕಿದಾಗ ಈ ಬಬಲ್ನೆಸ್ಸು ಕಡಿಮೆ ಆಗುತ್ತೆ ಚಕ್ಲಿ ಬೆಂದ ಮೇಲೆ. ಹಾಗಾಗಿ ಚಕ್ಲಿ ಬೆಂದಿದೆ ಅಂತ ನಿಮಗೆ ಒಂದು ಟ್ರಿಕ್ಸ್ ಅಂದರೆ ಅದೊಂದೇ, ಈ ಬಬಲ್ ಬರ್ತಿರೋದು ಕಡಿಮೆ ಆಗುತ್ತೆ. ಮತ್ತು ನೆಕ್ಸ್ಟು ನೀವು ಇನ್ನೊಂದು ಸೈಡ್ ಅದನ್ನು ತಿರುಗಿಸಿ ಹಾಕಿದ ಮೇಲೆ ಫುಲ್ ಈ ಥರ ಬಬಲ್ ಬರೋದು ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೀವು ನೋಡಿ ಇವಾಗ ಒಂದು ಸೈಡ್ ತೆಗೆದಾಕ್ಬೇಕು. ನೋಡಿ ಇವಾಗ ಬಬಲ್ನೆಸ್ ಎಲ್ಲ ಕಡಿಮೆ ಆಯಿತಾ. ಇವಾಗ ನೋಡಿ ನೆಕ್ಸ್ಟ್ ಇನ್ನೊಂದು ಸೈಡಿಗೆ ಹಾಕ್ತೀನಿ. ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಆ ಸ್ಪೂನಿಂದ ಮಾಡಿ. ನನಗೆ ಆ್ಯಕ್ಚುಲಿ ನೀವು ನೋಡ್ಬೋದು, ನಾನು ಸ್ವಲ್ಪ ಚಿಕ್ಕ ಸ್ಪೂನ್ನೇ ನಾನು ಯೂಸ್ ಮಾಡೋದು. ನನಗೆ ಇದರಲ್ಲೇ ಕಂಫರ್ಟ್ನೆಸ್ ಬರೋದು. ಅದು ಬೆಂದಾಗ ಮಾತ್ರ ನೀವು ಮಗ್ಚಾಕಬೇಕು, ಇಲ್ಲ ಅಂದರೆ ಮುಂಚೆಗ್ಲೇ ಹಾಕ್ಬಿಡಿ. ಅದು ಚಕ್ಲಿ ಎಲ್ಲ ಶೇಪೆಲ್ಲ ಹೋಗುತ್ತೆ ಅಲ್ವಾ. ಹಾಗಾಗಿ ನನಗೆ ಬಾಯಲ್ಲೇ ನೀರು ಬರ್ತಿದೆ ನಿಜವಾಗ್ಲೂ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡುವಂಥ ಎಣ್ಣೆ ತಿಂಡಿ ಅಂದರೆ ಚಕ್ಲಿ. ನಾನು 2-3 ಥರ ನಾನು ಮಾಡಿ ತೋರಿಸಿದ್ದೀನಿ ಆ್ಯಕ್ಚುಲಿ. ನೋಡಿ ಇವಾಗ ಆಗಿದೆ, ಇದೇ ಪರ್ಫೆಕ್ಟ್. ನೋಡಿ ಎಷ್ಟು ಕಲರ್ ವೈಸ್ ಎಷ್ಟು ಚೆನ್ನಾಗಿದೆ, ವೈಟ್ ಕಲರ್ ಇದೆ. ಟೇಸ್ಟ್ ವೈಸ್ ಅಲ್ಟಿಮೇಟ್ ನಿಜವಾಗ್ಲೂ. ನೀವು ಬೇಕಾದರೆ ಚಕ್ಲಿ ಫ್ಯಾನ್ ಆಗಿಬಿಡ್ತೀರ ಈ ರೀತಿ ಮಾಡೋದ್ರಿಂದ. ಒಂದು ಸ್ವಲ್ಪನೂ ಕೆಡಲ್ಲ, ಟೇಸ್ಟ್ ವೈಸು ಚೆನ್ನಾಗಿದೆ, ಕಲ್ಲರ್ ವೈಸು ಹಾಗೇ ಇರುತ್ತೆ. ಒಂದು ಸ್ವಲ್ಪನೂ ಅದು ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಗೆಸ್ ಮಾಡಿ. ಇನ್ನೊಂದು ಸಲ ಒಂದು ಉಬ್ಬೆ ಆಯಿತು ಅಂದರೆ ಇನ್ನೊಂದು ಸಲ ಚಕ್ಲಿ ಒತ್ತಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಎಣ್ಣೆ ಕಾದ ತಕ್ಷಣ ಅದನ್ನು ತೆಗೆದ ತಕ್ಷಣ ಇನ್ನೊಂದು ಉಬ್ಬೆ ಹಾಕಬೇಕು. ಹೀಗೆ ಹೆಚ್ಚು ಕಡಿಮೆ ನಾವು ಒಂದು ಅರ್ಧ kg ಚಕ್ಲಿ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಈ ಚಕ್ಲಿನ. ನಾನು ಪದೇ ಮಾಡ್ತಾಯಿರ್ತೀನಿ. ಒಂದು 3-4 ವೆರೈಟೀಸ್ ಆಫ್ ಚಕ್ಲಿ ಮಾಡಿದ್ದೀನಿ. ಬಟ್ ತುಂಬ ಇಷ್ಟಪಡುವಂಥ ಚಕ್ಲಿ ಅಂದರೆ ಈ ವೆರೈಟೀಸ್ ಚಕ್ಲಿನೇ. ವೈಟ್ ಕಲರ್ ಇರುತ್ತೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ಖಂಡಿತ ಡೋಂಟ್ ಮಿಸ್ ಇಟ್. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಆಯಿತಾ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐಪ್ ಅನ್ನೋ ಆಪ್ಷನ್ನ ದಯವಿಟ್ಟು ಐಪ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಇದಕ್ಕೆ ಡಬಲ್ ಆಗಿತ್ತು, ಇನ್ನೊಂದು ಇಷ್ಟ ಆಗಿತ್ತು ಅರ್ಧ kg. ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.